ಹದ್ದು ಹಾರ್ಕೊಂಬರೋದಕ್ಕೆ ಲೇಟ್ ಆಗ್ಬೋದು, ಚಿರತೆ ಓಡ್ಕೊಂಬರೋದಕ್ಕೆ ಲೇಟ್ ಆಗ್ಬೋದು. ಇದು ಒಂದು ಮೋಸ್ಟ್ ಅವೈಟೆಡ್ ಮೂವಿ ಅಂತಲೇ ಹೇಳ್ಬೋದು ಮಾರ್ಕ್. ತುಂಬ ಬೇಗ ಮುಗಿಸಿ ಬೇಗ ಥಿಯೇಟರ್ಗೆ ಬರ್ತಿರೋಂಥ ಮೂವಿ. ಒಬ್ಬ ಸ್ಟಾರ್ ನಟನಿಂದ ಒಂದು ಒಳ್ಳೆ ವರ್ಷಕ್ಕೆ ಒಂದು ಸಿನಿಮಾ ಕೊಡಲೇಬೇಕು ಅನ್ನೋ ನಿಟ್ಟಿನಲ್ಲಿ ಮಾಡಿರೋಂಥ ಸಿನಿಮಾ ಮಾರ್ಕ್. ಟ್ರೇಲರ್ ಬಂದಿದೆ, ಅದನ್ನು ನೋಡಿ ಹೇಗನ್ಸುತ್ತೆ, ಏನು ಇಷ್ಟ ಆಯಿತು ನೋಡ್ಕೊಂಬರೋಣ. ಇನ್ನು ತಡ ಮಾಡ್ದೇನೆ ಕಂಟೆಂಟ್ ಕಡೆ ಹೋಗ್ಬಿಡೋಣ ಬನ್ನಿ. ಇವತ್ತಿನ ಕಂಟೆಂಟ್ ಕಿಚ್ಚ ಸುದೀಪ್ ಅವರ ಮಾರ್ಕ್ ಮೂವಿಯ ಟ್ರೇಲರ್ ರಿವ್ಯೂ. ವಿಜಯ್ ಕಾರ್ತಿಕೇಯ ಅವರು ಡೈರೆಕ್ಟ್ ಮಾಡಿ ಅಜ್ನೀಶ್ ಅವರ ಮ್ಯೂಸಿಕ್ ಇರುವಂತ ಸಿನಿಮಾ. ಡಿಸೆಂಬರ್ನಲ್ಲಿ ಒಂದು ಒಳ್ಳೆ ಹಬ್ಬ, ಮಾರಿ ಹಬ್ಬ, ಊರ ಹಬ್ಬ ಅಂತಾನೆ ಹೇಳ್ಬೋದು. ಮೋಸ್ಟ್ ಆಫ್ ಆಲ್ ದ ಸ್ಟಾರ್ಸ್ ಆಫ್ ಕನ್ನಡ ಇಂಡಸ್ಟ್ರಿ ಒಂದೇ ಸಲ ಒಂದೇ ತಿಂಗಳಲ್ಲಿ ಬರ್ತಾ ಇದ್ದಾರೆ. ಅದರಲ್ಲೂ ಮಾರ್ಕ್ ಒಂದು ಮೋಸ್ಟ್ ಅವೈಟೆಡ್ ಮೂವಿಯಾಗಿ ಕಾಣಿಸ್ಕೊಳ್ಳುತ್ತೆ. ಬಿಗ್ ಬಾಸ್ ಹಾಗೆ ಮಾರ್ಕ್ ಮಧ್ಯ ತುಂಬಾ ಓಡಾಟ ಇಟ್ಟು ಅದ್ರ ಮಧ್ಯನೂ ಮುಗಿಸಿ ಥಿಯೇಟರ್ಗೆ ಬರೋದಕ್ಕೆ ರೆಡಿ ಇದೆ ಮಾರ್ಕ್ ಅಲಿಯಾಸ್ ಮಾರ್ಕಂಡೇಯ. ಕ್ವಾಲಿಟಿ ವೈಸ್, ಟ್ರೇಲರ್ ಕಟ್, ಮ್ಯೂಸಿಕ್ ಎಲ್ಲ ಕೂಡ ಪರ್ಫೆಕ್ಟ್ ಆಗಿ ಸಿಂಕ್ ಆಗ್ತಾ ಇತ್ತು. ತುಂಬಾ ಚೆನ್ನಾಗಿ ಕೂಡ ಇತ್ತು. ಮ್ಯಾಕ್ಸ್ನ ಒಂದು ಶೇಡ್ ಕೂಡ ಕಾಣುತ್ತೆ. ಆ್ಯಂಡ್ ಮ್ಯಾಕ್ಸಲ್ಲಿ ಯೂಸ್ ಆಗಿರುವಂಥ ಸೆಟ್ ಇಲ್ಲೂ ಕೂಡ ಯೂಸ್ ಆಗಿರ್ಬೋದು. ಮ್ಯಾಕ್ಸಲ್ಲಿ ಏನು ನೋಡಿದ್ವಿ ಮ್ಯಾಕ್ಸಿಮಮ್ ಅದೇ ರೀತಿ ಕಾಣಿಸಿದ್ರು ತಪ್ಪೇನಿಲ್ಲ. ಬಿಕಾಸ್ ಸೇಮ್ ಟೀಮ್, ಬೆಟರ್ ವರ್ಷನ್ ಆಫ್ ಮ್ಯಾಕ್ಸ್ ಅಂತ ಕೂಡ ಹೇಳ್ಬೋದು ಅಂತ ಅನ್ಸುತ್ತೆ. ಲವ್ ಆ್ಯಂಗಲ್ ಇದೆ, ಪಾಲಿಟಿಕ್ಸ್ ಇದೆ, ಗಿಲ್ಟ್ ಕೂಡ ಇರ್ಬೋದು, ದ್ವೇಷ ಕೂಡ ಇದೆ, ಬೆನ್ಗೆ ಚೂರಿ ಹಾಕೋದು ಕೂಡ ಇದೆ, ಲಿಟ್ರಲಿ ಕೂಡ ಚೂರಿ ಹಾಕೋದು ಇದೆ. ಮಕ್ಕಳ ಕಿಡ್ನಾಪ್ ಆಗ್ತಾ ಇರುತ್ತೆ. ಯಾವ ಕಾರಣಕ್ಕೆ? ಇಲ್ಲಿ ಸುದೀಪ್ನ ಕ್ಯಾರೆಕ್ಟರ್ ಮಾರ್ಕಂಡೇಯ, ಅವನು ಸಸ್ಪೆಂಡ್ ಆಗೋದಕ್ಕೂ CM ಕುರ್ಚಿಯೊಬ್ಬನಿಗೆ ಸಿಗದೆ ಇರೋದಕ್ಕೂ ಒಬ್ಬ ಕಾರಣ ಇದ್ದಾನೆ. ಅವನು ಯಾವ ರೀತಿಲಿ ಕಾರಣ ಆಗ್ತಾನೆ ಮತ್ತೆ ಯಾಕೆ? ಮಕ್ಕಳು ಕಾಣೆಯಾಗಿದ್ದವರು ಸಿಗೋದು ಡೆಡ್ ಬಾಡಿಯಾಗಿ ಯಾಕೆ? ಯಾವ ಕಾರಣಕ್ಕಾಗಿ ಈ ಎಲ್ಲ ಕಾನ್ಫ್ಲಿಕ್ಟ್ಸ್ಗಳು ನಡೀತಾ ಇದೆ? ಯಾವ ಟ್ರ್ಯಾಪ್ನಲ್ಲಿ ಸಿಗಾಕೊಂಡಿದ್ದಾರೆ ಮಾರ್ಕಂಡೇಯ? ಇವೆಲ್ಲ ಗೊತ್ತಾಗ್ಬೇಕಂದ್ರೆ ಸಿನಿಮಾ ನೋಡಿದಾಗಲೇ ಗೊತ್ತಾಗೋದು. ಲಾಟ್ ಟು ಅನ್ಪ್ಯಾಕ್ ಅಂತಾರಲ್ಲ, ಆ ರೀತಿ ಈ ಟ್ರೇಲರ್ನಲ್ಲಿ ಅಷ್ಟು ಪ್ಯಾಕ್ ಆಗಿದೆ. ಅನ್ಪ್ಯಾಕ್ ಮಾಡೋದು ಸ್ವಲ್ಪ ಕಷ್ಟ. ಸಿನಿಮಾ ನೋಡಿದಾಗ್ಲೇ ಫುಲ್ ಕಾಂಟೆಕ್ಸ್ಟ್ ಗೊತ್ತಾಗೋದು. ತುಂಬ ಸ್ಟೈಲಿಶ್ ಆಗಿ ಕಾಣಿಸ್ಕೊಳ್ತಿದ್ದಾರೆ ಕಿಚ್ಚ ಸುದೀಪ್. ಆ್ಯಸ್ ಯೂಶುವಲ್ ಫೈಟ್ಸ್ ಇರುತ್ತೆ, ಸಾಂಗ್, ಡ್ಯಾನ್ಸ್ ಎಲ್ಲ ಇರುತ್ತೆ, ಪಂಚಿ ಡೈಲಾಗ್ಸ್ಗಳಿರ್ತವೆ. ಎಸ್ಪೆಷಲಿ ಕಿಚ್ಚನ ಸರ್ಕ್ಯಾಸಮ್, ಕಾಮಿಡಿ ಟೈಮಿಂಗ್ ಎಲ್ಲರಿಗೂ ಗೊತ್ತಿದೆ. ಅದು ಕೂಡ ಈ ಸಿನಿಮಾದಲ್ಲಿ ಇರುತ್ತೆ ಅಂತ ಹೇಳಿದ್ದಾರೆ ಡೈರೆಕ್ಟರ್. ವಿಂಟೇಜ್ ಕಿಚ್ಚನ ಇದರಲ್ಲಿ ನೋಡ್ಬೋದು, ಆ ಒಂದು ಶೇಡ್ನ ಇದರಲ್ಲಿ ನೋಡ್ಬೋದು ಅಂತ ಅನ್ಸುತ್ತೆ. ಅವರೇ ಹೇಳ್ಕೊಂಬಂದಂಗೆ ಮುತ್ತತ್ತಿ ಸತ್ಯರಾಜು ಆ ಒಂದು ಶೇಡ್ ಕಾಣಿಸ್ತಾ ಇದೆ ಟ್ರೇಲರ್ನಲ್ಲಿ. ತುಂಬಾ ಖುಷಿ ಕೂಡ ಆಯ್ತು. ಇಲ್ಲಿ ಒಂದ್ ಕಡೆ ಅರ್ಜುನ್ಗೆ ಏನು ಆಗ್ದಿರೋಂಗೆ ಅಂತ ಕೇಳಿಸುತ್ತೆ. ಅದು ಮ್ಯಾಕ್ಸ್ಗೆ ಕನೆಕ್ಟ್ ಆಗುತ್ತಾ ಅಂತ ಕೆಲವ್ರಿಗೆ ಡೌಟ್ ಆಗ್ಬೋದು. ಆದ್ರೆ ಅದು ಅರ್ಜುನ್ ಅಲ್ಲ. ಇದು ಎಲ್ಲೋ ಒಂದ್ ಕಡೆ ಡಿಸಪಾಯಿಂಟ್ ಮಾಡ್ಬೋದು ಮ್ಯಾಕ್ಸ್ಗೆ ಕನೆಕ್ಟ್ ಆಗಿದೆ ಅಂತ ಅನ್ಕೊಂಡಿರೋರ್ಗೆ. ಇಲ್ಲಿ ಮಾರ್ಕಂಡೇಯ ಸಸ್ಪೆಂಡ್ ಆಗಿರ್ತಾನೆ, ಬಟ್ ಆದ್ರೂ 24 hours ಡ್ಯೂಟಿಯಲ್ಲೇ ಇರ್ತಾನೆ. ಮಫ್ತಿಲೇ ಇರ್ಲಿ, ಸಸ್ಪೆಂಡ್ ಆಗಿರ್ಲಿ, ಮ್ಯಾಕ್ಸು ಅಷ್ಟೇ, ಮಾರ್ಕು ಅಷ್ಟೇ, ಡ್ಯೂಟಿಲಿ ಯಾವಾಗ್ಲೂ ಇರ್ತಾನೆ. ಸೊ ಏನಾದ್ರೂ ಒಂದು ಕನೆಕ್ಷನ್ ಇಟ್ಟಿರ್ಬೋದಾ? ನಿಮ್ಗೇನನ್ಸುತ್ತೆ ಕಮೆಂಟ್ ಮಾಡಿ ತಿಳಿಸಿ. ಒಂದೊಂದು ಶಾರ್ಟ್ಸ್ ಕೂಡ, ಒಂದೊಂದು ಸ್ಟಿಲ್ಸ್ ಕೂಡ ತುಂಬ ಸಕ್ಕತ್ತಾಗಿ ಕಾಣಿಸ್ತಾ ಇದೆ ಸ್ಕ್ರೀನ್ ಮೇಲೆ. ಇನ್ನು ದೊಡ್ಡ ಸ್ಕ್ರೀನಿಗೆ ಬಂದಾಗ ಇನ್ನೂ ಎಂಫಸೈಸ್ ಆಗುತ್ತೆ. ತುಂಬ ರಿಚ್ ಆಗಿ ಕಾಣಿಸ್ತಾ ಇದೆ. ಹಾಗೆ ಮ್ಯಾಕ್ಸಲ್ಲಿ ಇದ್ದಂಥ ಕೊನೆ ಪೋರ್ಷನ್ ಏನಿದೆ ಅದೇ ಥರದ ಪೋರ್ಷನ್ ಇಲ್ಲೂ ಇರ್ಬೋದು. ಮ್ಯಾಕ್ಸಲ್ಲಿ ಹೀರೋಯಿನ್ ಇರಲಿಲ್ಲ, ಬಟ್ ಇಲ್ಲಿ ಒಂದು ಹೀರೋಯಿನ್ ಪಾತ್ರ ಇದೆ ಅಂತ ಕೇಳ್ಬರ್ತಾ ಇದೆ. ಅದು ಒಂದು ಸಾಂಗಲ್ಲಿ ಮಾತ್ರನಾ ಅಥವಾ ಫುಲ್ ಫ್ಲೆಡ್ಜ್ ಮೂವಿಲಿ ಇರುತ್ತಾ ನೋಡಬೇಕು. ಮ್ಯೂಸಿಕ್ ತುಂಬ ಚೆನ್ನಾಗಿತ್ತು. ಟ್ರೈಲರ್ಗೆ ತಕ್ಕಂತೆ ಫಾಸ್ಟ್ ಫೇಸಿಂಗ್ ಟ್ರೈಲರ್ ಇರೋದಕ್ಕೆ ಫಾಸ್ಟ್ ಫೇಸಿಂಗ್ ಮ್ಯೂಸಿಕ್ ಕೂಡ ತುಂಬ ಪಂಪ್ ಮಾಡ್ತು ಅಂತ ಹೇಳ್ತೀನಿ. ಮ್ಯೂಸಿಕ್ ಯಾವಾಗಲೂ ಒಂದು ಮ್ಯಾಟರ್ ಆಗಿರುತ್ತೆ ನನಗೆ. ಅದು ವರ್ಕ್ ಆಯಿತು ಅಂತ ಹೇಳ್ಬೋದು. ಇನ್ನು ಈ ಮೂವಿ ಬಗ್ಗೆ ನಿಮ್ಗೇನು ಎಕ್ಸ್ಪೆಕ್ಟೇಷನ್ ಇದೆ? ಹಾಗೆ ಟ್ರೈಲರ್ ನೋಡಿ ನಿಮ್ಗೆ ಏನು ಅನ್ನಿಸ್ತು? ಟ್ರೈಲರ್ ಇಷ್ಟ ಆಗಿದ್ರೆ ಮಾರ್ಕ್ ಅಂತ ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯ ಕೂಡ ತಿಳಿಸ್ಬೋದು. ಫಸ್ಟ್ ಟೈಮ್ ನನ್ನ ಇಷ್ಟು ಕ್ಲೋಸ್ ಅಪ್ ಅಲ್ಲಿ ನೋಡ್ತಾ ಇದೆಯಲ್ಲ ಸ್ಟೀಫನ್, ಚೆನ್ನಾಗಿದ್ದೀನ? ನಮ್ಮ ಬೇರೆ ಬೇರೆ ಕಂಟೆಂಟ್ಗಳನ್ನು ಕೂಡ ನೋಡಿ, ರಿವ್ಯೂಸ್, ಅಪ್ಡೇಟ್ಸ್, ಡಾಕ್ಯೂ ಸೀರೀಸ್ ಕೂಡ ಮಿಸ್ ಮಾಡದೆ ನೋಡಿ. ನಮ್ಮ ಕಂಟೆಂಟ್ ಇಷ್ಟ ಆಗಿದ್ರೆ ಲೈಕ್ ಹಾಗೂ ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಆಲ್ ಇಟ್ಟು ಆನ್ ಮಾಡ್ಕೊಳ್ಳಿ. ಆಗ ಆನ್ ಟೈಮ್ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ. ಹಾಗಾದ್ರೆ ನಾನು ಮುಂದಿನ ವಿಡಿಯೋಗಳಲ್ಲಿ ಮತ್ತೆ ಸಿಗ್ತೀನಿ. ನಿನಗಿರೋದು 18 hours. Your time starts now.
ಇದೆ ಅನ್ಕೋ. ದಮ್ ಹೊಡಿಯೋದು ಕಮ್ಮಿ ಮಾಡ್ಬೇಕಲ್ಲ.